ಹೌದು, ಅದಕ್ಕೂ ಜೊತೆಗೆ ಈಗಾಗಲೇ ಅಂತೂ ಇಂತೂ ಬಿ ಕೆ ಹರಿಪ್ರಸಾದ್ ಅವರನ್ನು KPCC ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ಟೀಮನ್ನು ಸೇರಿಕೊಂಡು ಮೊದಲು ಸಿದ್ದರಾಮಯ್ಯ ಅವರನ್ನು ವಿರೋಧಿಸ್ತಾ ಇದ್ರು ಹರಿಪ್ರಸಾದ್ ಅವರು, ಬಿ ಕೆ ಹರಿಪ್ರಸಾದ್ ಅವರು. ಹಾಗಾದ್ರೆ DK ಮತ್ತೆ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ? ಅದ್ರ ಜೊತೆಗೆ ಹರಿಪ್ರಸಾದ್ ಅವರು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಹೌದು ಅಲ್ವಾ? ಈಗ ನೋಡಿ, ಕೆಲವು ಇತಿಹಾಸವನ್ನು ರಾಜಕಾರಣದಲ್ಲಿ ಮಾತಾಡೋಕ್ಕಾಗಲ್ಲ. DK ಶಿವಕುಮಾರ್ ಯಾವ ರೀತಿ ರಾಜಕಾರಣಕ್ಕೆ ಬಂದವರು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿದೆ. BK ಹರಿಪ್ರಸಾದ್ ಕೂಡ ಅದೇ ಗ್ಯಾಂಗ್ನಲ್ಲಿದ್ದವರು. ಅವಾಗ ರಾಜಕಾರಣದಲ್ಲಿ BK ಹರಿಪ್ರಸಾದ್ ಕೂಡ ಅದೇ ಗ್ಯಾಂಗಲ್ಲಿದ್ದವರು, DK ಶಿವಕುಮಾರ್ ಗ್ಯಾಂಗಲ್ಲಿದ್ದರು. DK ಶಿವಕುಮಾರ್ ಹತ್ತಿರದಲ್ಲಿದ್ದರು ಯಾರು? BK ಹರಿಪ್ರಸಾದ್. ನಂತರ ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ತಿದ್ರು. ಸಿದ್ದರಾಮಯ್ಯ ಆ್ಯಕ್ಚುಲಿ BK ಹರಿಪ್ರಸಾದ್ ಅವ್ರನ್ನ ವಿರೋಧಿಸ್ತಿದ್ರು. ಯಾಕಂದರೆ ಸಿದ್ದರಾಮಯ್ಯ ಕೆಲವೊಂದು ರಾಜಕೀಯ ತಂತ್ರಗಳನ್ನು ಮಾಡಿದರು. ನಿಶ್ಚಿತ ಅವರು ಯಾವಾಗ ಕಾಂಗ್ರೆಸ್ಸಿಗೆ ಬರ್ತಾರೆ, 2006ರಲ್ಲಿ ಅವರು ಕಾಂಗ್ರೆಸ್ಸಿಗೆ ಬಂದಿದ್ದು. ಅವರು ಕಾಂಗ್ರೆಸ್ಸಿಗೆ ಬಂದಾಗ ಫಸ್ಟ್ ಅವ್ರು ಮಾಡಿರೋ ಪ್ಲ್ಯಾನ್ ಏನಂದರೆ, ನಿಶ್ಚಿತ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ರಾಜ್ಯಸಭೆಗೆ ದಿಲ್ಲಿಗೆ ಕಳಿಸ್ತಾರೆ. ಅವ್ರು ಕರ್ನಾಟಕದಲ್ಲಿ ಅವ್ರನ್ನ ಇರಕ್ಕೆ ಬಿಡಲ್ಲ. ಯಾಕೆ ಬಿಡಲ್ಲ ಅಂದರೆ ಅವ್ರು ಕಾಂಪಿಟೇಟರ್ ಇರಬಾರ್ದು ಅಂತ, ಏಕಮಾದ್ವಿತೀಯ ನಾಯಕ ತಾನೇ ಆಗಬೇಕು ಅಂತ ಹೇಳಿಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಏನು ದೆಹಲಿಗೆ ಕಳಿಸ್ತಾರೆ. ಉಳಿದಂತಹ BK ಹರಿಪ್ರಸಾದ್ ಅವರು ಕೂಡ ಹಿಂದುಳಿದ ವರ್ಗಗಳ ನಾಯಕರು. BK ಹರಿಪ್ರಸಾದ್ ಹೈಕಮಾಂಡ್ ಕೂಡ ಹತ್ತಿರದಲ್ಲಿದ್ದರು. ಅವ್ರು ರಾಜ್ಯಸಭೆ ಆಗಿದ್ದರು. ಆಮೇಲೆ ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಅವ್ರಿಗೆ ಹತ್ತಿರದಲ್ಲಿದ್ದಂಥವ್ರು BK ಹರಿಪ್ರಸಾದ್. ಅವ್ರನ್ನೂ ಕೂಡ ದೆಹಲಿಯಲ್ಲೇ ಇರುವಂತೆ ನೋಡಿಕೊಂಡ್ರು. BK ಹರಿಪ್ರಸಾದ್ ರಾಜ್ಯದ ಯಾವುದೇ ರಾಜಕಾರಣದಲ್ಲಿ, ರಾಜಕೀಯ ವ್ಯವಹಾರಗಳಲ್ಲಿ ಭಾಗವಹಿಸಿದಂತೆ ನೋಡ್ಕೊಂಡಿದ್ದು ಸಿದ್ದರಾಮಯ್ಯ. ಈ ಇಬ್ಬರೂ ನಾಯಕರನ್ನು ದೆಹಲಿಗೆ ಕಳಿಸಿ ಸಿದ್ದರಾಮಯ್ಯ ತಮ್ಮ ರೂಟನ್ನು ಕ್ಲಿಯರ್ ಮಾಡಿಕೊಂಡು ತಾವು ಮುಖ್ಯಮಂತ್ರಿಯಾಗಿ ಕಳೆದ 20 ವರ್ಷಗಳಿಂದ 8 ವರ್ಷ ಮುಖ್ಯಮಂತ್ರಿ ಆದರು, 10 ವರ್ಷ ವಿರೋಧ ಪಕ್ಷದ ನಾಯಕರಾದರು, 1.5 ವರ್ಷ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರದಲ್ಲೇ ಇದ್ದರು. ಅವರು ಕಾಂಗ್ರೆಸ್ಸಿಗೆ ಬಂದಾಗಿನಿಂದ ಅಧಿಕಾರದಲ್ಲಿದ್ದಂಥ ಏಕೈಕ ನಾಯಕ ಅಂದರೆ ಸಿದ್ದರಾಮಯ್ಯ. ಆ ಒಂದು ರಾಜಕಾರಣದ ಲೆಕ್ಕಾಚಾರದಲ್ಲಿ BK ಹರಿಪ್ರಸಾದ್ ಅವರನ್ನು ಏನು ಡೆಲ್ಲಿಗೆ ಕಳಿಸ್ತಾರೆ, ಆವಾಗ ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಮಧ್ಯದಲ್ಲಿ ವೈರತ್ವ ಶುರುವಾಗಿತ್ತು. ಯಾವಾಗ DK ಪ್ರಬಲವಾಗಿ ಬೆಳೀತಾ ಇದ್ದಾರೆ ಅವ್ರ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಅಂತ ಸಿದ್ದರಾಮಯ್ಯಗೆ ಅರ್ಥ ಆಗುತ್ತೋ, ಅರಿವಾಗುತ್ತೋ, ಆವಾಗ ಮತ್ತೆ BK ಹರಿಪ್ರಸಾದ್ ಅವ್ರನ್ನ ವಾಪಸ್ ಕರ್ಕೊಂಬಂದರು. DK ವಿರುದ್ಧ ಅವ್ರನ್ನ ಎತ್ಕಟ್ಟಿದ್ರು. ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಅವ್ರನ್ನ ಕೂಡಿಸಿದ ಅದೇ ಕಾರಣಕ್ಕೆ. ಒಂದು ಕಡೆ ಪಕ್ಷ, ಮತ್ತೊಂದು ಕಡೆ ಸರ್ಕಾರಕ್ಕೆ DK ಶಿವಕುಮಾರ್ ಬಾಸ್ ಆದರೆ ಪಕ್ಷಕ್ಕೆ BK ಹರಿಪ್ರಸಾದ್ ಬಾಸ್ ಅನ್ನೋ ಥರ. ಇವರಿಬ್ಬರ ಮಧ್ಯದಲ್ಲಿ ಯಾವ ರೀತಿ ಸಮನ್ವಯತೆಯನ್ನು ಕಾಪಾಡ್ತಾರೆ, ಅಥವಾ ಇವರಿಬ್ಬರ ಮಧ್ಯದಲ್ಲಿ ಯಾವ ರೀತಿ ಹಚ್ಚಿಟ್ಟು ನೋಡುವಂಥ ಕೆಲಸವನ್ನು ಮಾಡ್ತಾರೋ ಸಿದ್ದರಾಮಯ್ಯ, ಅಥವಾ ಇಬ್ಬರ ಮಧ್ಯದಲ್ಲೂ ಗೊಂದಲಗಳನ್ನು ಕಡಿಮೆ ಮಾಡಿ ಪಕ್ಷ ಮತ್ತು ಸರ್ಕಾರದ ಸಮನ್ವಯತೆಯನ್ನು ಕಾಪಾಡ್ತಾರೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಸದ್ಯ ಸ್ಥಿತಿಯನ್ನು ನೋಡ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಇಮೇಜ್ ಫುಲ್ ಈಗ ಡ್ಯಾಮೇಜ್ ಆಗಿದೆ. 2 ವರ್ಷದಲ್ಲಿ ಏನು ಚುನಾವಣೆ ಬರುತ್ತೆ, DK ಯಾವ ರೀತಿ ಪಕ್ಷವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾರೆ, ಯಾವ ರೀತಿ ಅವರು ಪ್ರಿಪೇರ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ತಾ ಹೋಗೋದು. DK ಶಿವಕುಮಾರ್ ಅನ್ನೋಂಥದ್ದು ಏನಿದೆ ಗೊತ್ತೇನಮ್ಮ, ಅವರೊಬ್ಬರು ಸಂಘಟನಾ ಛತ್ರ, ಟ್ರಬಲ್ ಶೂಟರ್, ಕನಕಪುರ ಬಂಡೆ, ಏನೇನೋ ಕರೀತಾರೆ ಹೆಸರಿನಲ್ಲಿ. ಈ ಬಾರಿ 30 ಜನ ಅವ್ರನ್ನ ಗೆದ್ದು ಬಂದರು ಹೊಸದಾಗಿ. ಆಮೇಲೆ DK ಶಿವಕುಮಾರ್ ಅಂತ ಅಂದಾಗ ನೀವು ಯಾವ ರೀತಿ ಆಡಳಿತವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? DK ಶಿವಕುಮಾರ್ ಫಾಲೋವರ್ಸ್ ಯಾರ್ಯಾರಿದ್ರು ಹೇಳಿ ನೋಡೋಣ. ಸಿದ್ದರಾಮಯ್ಯನವರ ಫಾಲೋವರ್ಸ್ ಇಷ್ಟು ಜನ ಇದ್ದಾರೆ ಅಂತ ಒಂದು ಲಿಸ್ಟ್ ಕೊಡ್ಬೋದು, ಹಿರಿಯ ಸಚಿವರು. DK ಶಿವಕುಮಾರ್ ಫಾಲೋವರ್ಸ್ ಯಾರ್ಯಾರಿದ್ರು? ಒಂದು ವಿನಯ್ ಕುಲಕರ್ಣಿ, ಮತ್ತೊಂದು ವೀರೇಂದ್ರ ಪಪ್ಪಿ ಚಿತ್ರದುರ್ಗ, ಮತ್ತೊಬ್ಬರು ಕದಲೂರು ಉದಯ್. ಇವರೆಲ್ಲ ಯಾವುದಕ್ಕೆ ಫೇಮಸ್ ಆದಂಥವ್ರು? ಯಾವುದಕ್ಕೆ ಫೇಮಸ್ ಆಗಿದ್ದಂಥವ್ರು ಇವರೆಲ್ಲ? ಓಕೆ, ಹಾಗಾದ್ರೆ ಯಾವ ರೀತಿಯ ಆಡಳಿತವನ್ನು ಕರ್ನಾಟಕ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ DK ಶಿವಕುಮಾರ್ ಅವರಿಂದ ಅಲ್ವಾ? ಈಗಿರುವಂಥ ಪ್ರಶ್ನೆ 2028ಕ್ಕೆ ಯಾವ ರೀತಿ ಸಜ್ಜುಗೊಳಿಸ್ತಾರೆ ಅಂತ. DK ಶಿವಕುಮಾರ್ ಅವ್ರಿಗೆ ಅವ್ರದ್ದೊಂದು ಮನಸ್ಸಿನಲ್ಲಿದೆ, ಏನಂದರೆ ಸಂಪನ್ಮೂಲಗಳನ್ನು ಖರ್ಚು ಮಾಡಿದರೆ ಓಟುಗಳನ್ನು ಗಳಿಸ್ಬೋದು. ಯಾವಾಗ ರಾಜಕಾರಣ ಓಟು ಕೊಟ್ಟು ಮತವನ್ನು ಖರೀದಿ ಮಾಡೋದು ಅನ್ನೋ ಥರದ್ದು ಸ್ಟಾರ್ಟ್ ಆಯಿತು, ಅಲ್ಲಿ ಜನಾನುರಾಗಿಗಳು ಚುನಾವಣೆಗೆ ಬರ್ತಾ ಇಲ್ಲ, ಜನಸೇವಕರು ಚುನಾವಣೆಯಲ್ಲಿ ಗೆಲ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ YSV ದತ್ತ ಕಡೂರು ಎಲ್ಲಿದ್ದಾರೆ? VS ಉಗ್ರಪ್ಪ ಎಲ್ಲಿದ್ದಾರೆ? VR ಸುದರ್ಶನ್ ಎಲ್ಲಿದ್ದಾರೆ? BL ಶಂಕರ್ ಎಲ್ಲಿದ್ದಾರೆ? ಅವರೆಲ್ಲ ಸಕ್ರಿಯ ರಾಜಕಾರಣದಲ್ಲಿ ಇರೋಕ್ಕೆ ಆಗಲ್ಲ. ಯಾಕಂದರೆ ಸಭ್ಯಸ್ಥರಿಗೆ ರಾಜಕಾರಣ ಅಲ್ಲ ಅನ್ನುವಂಥದ್ದು ಮಾತುಗಳನ್ನು ಅವ್ರು ಆಡ್ತಾರೆ. ಅವ್ರಿಗೆ ಅಷ್ಟು ಖರ್ಚು ಮಾಡೋಕ್ಕಾಗಲ್ಲ, ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ. ಚುನಾವಣೆ ಅನ್ನೋದು ಲೈಕ್ ಬಿಸ್ನೆಸ್ ಅನ್ನೋ ಥರ, ಇನ್ವೆಸ್ಟ್ ಮಾಡಿ ಗೆದ್ದು ಬನ್ನಿ, ಅದಾದಮೇಲೆ ದುಡ್ಡು ಹೊಡ್ಕೊಳ್ಳಿ, ಲಾಭ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ಈ ಥರ ಮಾಡುವಂಥವರು ಹೆಚ್ಚಿನ ಜನ ಈಗ ರಾಜಕಾರಣಕ್ಕೆ ಬರೋಕ್ಕೆ ಶುರು ಮಾಡ್ತಾರೆ. ರಿಯಲ್ ಎಸ್ಟೇಟ್ ಮಾಫಿಯಾದವರು, ಆಮೇಲೆ ಈ ಆ್ಯಪ್ಗಳನ್ನೆಲ್ಲ ಮಾಡಿ ದುಡ್ಡು ಮಾಡ್ತಿದ್ದಾರಲ್ಲ, ಬೆಟ್ಟಿಂಗ್ ಆ್ಯಪ್ಗಳನ್ನು, ಅವರು OC ಮಟ್ಕ ಅಂತ ನಮ್ಮ ಕಡೆ ಹೇಳ್ತಾರೆ, ಆ ಥರದವರು. ಅಂಥವ್ರಿಗೆ ಇನ್ಮೇಲೇನೋ ಒಳ್ಳೆ ಕಾಲ ಶುರುವಾಗುತ್ತೇನೋ ಗೊತ್ತಿಲ್ಲ. ಆದರೆ 2028ಕ್ಕೆ DK ಯಾವತ್ತೂ ಕೂಡ ಸೋಲನ್ನು ಒಪ್ಕೊಳ್ಳಲ್ಲ. ಚಲದಂಕಮಲ್ಲ DK ಶಿವಕುಮಾರ್. ಯಾವುದೇ ಕಾರಣ ಬರಲಿ, ಏನೇ ಬೇಕಾರಾಗಲಿ, ಚುನಾವಣೆಯಲ್ಲಿ ಗೆಲ್ಲಲೇಬೇಕಂತ ಅವ್ರು ಹಠ ತೊಟ್ಟು ನಿಂತರೆ ಯಾರನ್ನು ಬೇಕಾದರೂ ಸೋಲಿಸ್ತಾರೆ ಅನ್ನೋದಕ್ಕೆ ಅವ್ರು ದೇವೇಗೌಡರನ್ನ ಸೋಲಿಸಿದ್ದೆ ಬೆಟರ್ ಎಕ್ಸಾಂಪಲ್.
ಯಾರೋ ಪತ್ರಕರ್ತೆ ತೇಜಸ್ವಿನಿ ಅವ್ರನ್ನ ನಿಲ್ಲಿಸಿ ದೇವೇಗೌಡರನ್ನ ಆವಾಗಲೇ ಸೋಲಿಸ್ಬಿಡ್ತಾರೆ ಅವರು. ಹಾಗಾಗಿ ಡಿ ಕೆ ಮನ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ತಾರೆ. 2028ರ ಚುನಾವಣೆ ಡಿ ಕೆ ಮತ್ತು ಬಿ ಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಗೆಲ್ತೀವಿ ಅನ್ನುವಂಥದ್ದು ಕಾಂಗ್ರೆಸ್ ಏನು ಅಂದ್ಕೊಂಡಿದೆಯೋ ಅದಕ್ಕೆ ಅಷ್ಟೇ ಪ್ರಾಮುಖ್ಯತೆ ಇರೋದು ಸಿದ್ದರಾಮಯ್ಯ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ.